ಬನ್ನಿ ಇವತ್ತೊಂದು ಅದ್ಭುತವಾದ ಮಣ್ಣಿನ ರಹಸ್ಯವಲ್ಲ ಬಿಚ್ಚಿಡೋಣ. ನಮ್ಮ ಅಡುಗೆ ಮನೆಯಲ್ಲಿರೋ ಕೇವಲ ಒಂದು ಹಿಡಿ ಅನ್ನ ನಮ್ಮ ಭೂಮಿಯನ್ನೇ ಬಂಗಾರ ಮಾಡಬಲ್ಲದು ಅಂದ್ರೆ ನಂಬ್ತೀರಾ? ಹೌದು, ಲಕ್ಷಾಂತರ ಎರೆಹುಳುಗಳನ್ನ ಹುಟ್ಟಿಸಿ ಗಟ್ಟಿಯಾದ ಜೇಡಿ ಮಣ್ಣನ್ನು ಹೂವಿನಂತೆ ಮೆದು ಮಾಡೋ ಶಕ್ತಿ ಆ ಒಂದು ಹಿಡಿ ಅಕ್ಕಿಗಿದೆ. ಇದು ಬರೀ ಕಥೆಯಲ್ಲ, 100ಕ್ಕೆ 100 ವಿಜ್ಞಾನ ಒಪ್ಪಿದ ಸತ್ಯ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಮನೆಯಲ್ಲಿ ಉಳಿದಿರೋ ಅನ್ನವನ್ನ ಎಂದಾದರೂ ಹೊರಗೆ ಬಿಸಾಕಿದ್ದೀರಾ? ಹಾಗಿದ್ರೆ ಈ ಮಾಹಿತಿ ಕೇಳಿದ್ಮೇಲೆ ಆ ಅಭ್ಯಾಸ ಖಂಡಿತ ನಿಂತೋಗುತ್ತೆ. ಆ ಅನ್ನ ಕಸದ ಬುಟ್ಟಿಗೆ ಹೋಗೋ ಬದಲು ನಮ್ಮ ಹೊಲದ ಮಣ್ಣಿಗೆ ಬಿದ್ರೆ ಏನಾಗತ್ತೆ ಅಂತ ಗೊತ್ತಾದ್ರೆ ನಿಜಕ್ಕೂ ದಂಗಾಗ್ತೀರ. ಇದೇ ರೀತಿ ನಮ್ಮ ಮಣ್ಣನ್ನ ಉಳಿಸುವ ನಯಾ ಪೈಸೆ ಖರ್ಚಿಲ್ಲದ ಅದ್ಭುತ ಕೃಷಿ ಮಾಹಿತಿಗಾಗಿ ಈಗ್ಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅನ್ನವನ್ನ ಮಣ್ಣಿಗೆ ಹಾಕಿದ ಅನುಭವ ನಿಮ್ಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಮ್ಮ ಮೊದಲನೇ ಗುಟ್ಟು, ಬೇಯಿಸಿದ ಅನ್ನ ಮಣ್ಣಿನ ಜೀವಾಣುಗಳಿಗೆ ದೊಡ್ಡ ಹಬ್ಬ. ರಾತ್ರಿ ಉಳ್ದಿರೋ ಅನ್ನವನ್ನ ಕಸ ಅಂತ ಯಾವತ್ತೂ ಅನ್ಕೋಬೇಡಿ. ಅದು ನಮ್ಮ ಭೂಮಿ ತಾಯಿಗೆ ಒಂದು ಮೃಷ್ಟಾನ್ನ ಭೋಜನ. ವಿಜ್ಞಾನದ ಪ್ರಕಾರ ಬೇಯಿಸಿದ ಅನ್ನದಲ್ಲಿ ಸ್ಟಾರ್ಚ್ ಅಂದ್ರೆ ಪಿಷ್ಟ ಅನ್ನೋ ಕಾರ್ಬೋಹೈಡ್ರೇಟ್ ತುಂಬಿರುತ್ತೆ. ನಮ್ಮ ಮಣ್ಣಿನಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮಜೀವಿಗಳಿಗೆ ಈ ಸ್ಟಾರ್ಚ್ ಸಿಕ್ಕರೆ ಅಕ್ಷರಶಃ ಹಬ್ಬದ ಊಟ ಸಿಕ್ಕಾಗೆ. ಇದನ್ನ ತಿಂದ ತಕ್ಷಣ ಆ ಜೀವಿಗಳ ಸಂಖ್ಯೆ ರಾಕೆಟ್ ವೇಗದಲ್ಲಿ ಹೆಚ್ಚಾಗುತ್ತೆ. ಜೊತೆಗೆ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಅಂದ್ರೆ ನೈಟ್ರೋಜನ್ ಉತ್ಪಾದನೆ ಶುರುವಾಗಿ ಒಣಗಿದ ಮಣ್ಣು ಕೂಡ ತಕ್ಷಣವೇ ಉಸಿರಾಡೋಕೆ ಶುರು ಮಾಡುತ್ತೆ. ಹಾಗಾದ್ರೆ ಇದನ್ನ ಹೊಲಕ್ಕೆ ಹೇಗೆ ಬಳಸೋದು? ಬಹಳ ಸುಲಭ. ಉಳಿದ ಅನ್ನವನ್ನ ಮಣ್ಣಿನ ಮೇಲೆ ತೆಳುವಾಗಿ ಹರಡಬೇಕು. ಅದರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿ ಹಗುರವಾಗಿ ನೀರು ಚಿಮುಕ್ಸ್ಬೇಕು. ಆದ್ರೆ ಇಲ್ಲೊಂದು ಕಟ್ಟುನಿಟ್ಟಿನ ಎಚ್ಚರಿಕೆ ಇದೆ. ಉಪ್ಪು ಅಥವಾ ಮಸಾಲೆ ಬೆರೆತಿರೋ ಅನ್ನವನ್ನ ಮಣ್ಣಿಗೆ ಹಾಕ್ಲೇಬಾರ್ದು. ಉಪ್ಪು ಮಣ್ಣಿನ ಸೂಕ್ಷ್ಮಜೀವಿಗಳನ್ನ ಸಾಯಿಸ್ಬಿಡುತ್ತೆ. ನಾವಿಲ್ಲಿ ಜೀವಿಗಳನ್ನ ಬೆಳೆಸ್ಬೇಕೇ ಹೊರತು ಕೊಲ್ಬಾರ್ದು ಅಲ್ವಾ? ಬನ್ನಿ ಈಗ ಗುಟ್ಟು 2 ನೋಡೋಣ. ಒಣ ಅಕ್ಕಿ ಪುಡಿ ಮಣ್ಣಿಗೆ ತಿಂಗಳ ಪಡಿರೇಷನ್ ಇದ್ದ ಹಾಗೆ. ಬೇಯಿಸಿದ ಅನ್ನ ಸೂಕ್ಷ್ಮಜೀವಿಗಳಿಗೆ ತಕ್ಷಣದ ಎನರ್ಜಿ ಕೊಡುತ್ತೆ, ನಿಜ. ಆದ್ರೆ ಒಣ ಅಕ್ಕಿ ಪುಡಿಯು ನಮ್ಮ ಭೂಮಿಗೆ ದೀರ್ಘಕಾಲದ ಆಳವಾದ ಶಕ್ತಿಯನ್ನ ಕೊಡುತ್ತೆ. ಬೇಯಿಸಿದ ಅನ್ನ ಬೇಗ ಕರಗಿ ಇನ್ಸ್ಟೆಂಟ್ ಎನರ್ಜಿ ಕೊಟ್ರೆ, ಒಣ ಅಕ್ಕಿಯನ್ನ ತರಿತರಿಯಾಗಿ ಪುಡಿ ಮಾಡಿ ಮಣ್ಣಿಗೆ ಸೇರಿಸಿದಾಗ ಅದು ನಿಧಾನವಾಗಿ ಕರಗುತ್ತೆ. ಅಂದ್ರೆ ಇದು ಮಣ್ಣಿಗೆ ಸಿಗೋ ಪ್ರತಿ ತಿಂಗಳ ಪಡಿ ರೇಷನ್ ಇದ್ಹಾಗೆ. ಬಿರುಬೇಸಿಗೆಯಲ್ಲಿ ಮಣ್ಣು ಒಣಗಿದ್ದಾಗ್ಲೂ ಇದು ಜೀವಾಣುಗಳಿಗೆ ನಿರಂತರವಾಗಿ ಆಹಾರ ಕೊಡ್ತಾನೆ ಇರುತ್ತೆ. ಇದೇನೋ ಸುಮ್ಮನೆ ಹೇಳ್ತಿರೋ ಮಾತಲ್ಲ. ವಿಜ್ಞಾನದ ಸ್ಪಷ್ಟ ಲೆಕ್ಕಾಚಾರದ ಪ್ರಕಾರ ಮಣ್ಣಿಗೆ ಈ ರೀತಿ ಒಣ ಕಾರ್ಬೋಹೈಡ್ರೇಟ್ ಕೊಟ್ಟಾಗ ಮಣ್ಣಿನಲ್ಲಿರೋ ಜೀವಿಗಳ ಒಟ್ಟು ಪ್ರಮಾಣ 30-40% ಹೆಚ್ಚಾಗುತ್ತೆ. ಇದ್ರಿಂದ ಚಳಿಗಾಲದಲ್ಲಿ ಮಣ್ಣಿನ ಬೆಚ್ಚಗಿನ ವಾತಾವರಣ ಹಾಗೆ ಬೇಸಿಗೆಯಲ್ಲಿ ತಂಪಾದ ತೇವಾಂಶ ಅದ್ಭುತವಾಗಿ ಕಾಪಾಡಲ್ಪಡುತ್ತೆ. ಈಗ 3ನೇ ಗುಟ್ಟು, ಅಕ್ಕಿ ತೊಳೆದ ನೀರು ಮಣ್ಣಿಗೆ ದ್ರವ ಜೀವಾಮೃತ. ಈ ವಿಚಾರ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅಕ್ಕಿ ತೊಳೆದ ಮೇಲೆ ಇಳಿಯುವ ಆ ಬೆಳ್ಳಗಿನ ನೀರನ್ನ ಇನ್ಮುಂದೆ ಚರಂಡಿಗೆ ಚೆಲ್ಬೇಡಿ. ಅದು ದ್ರವರೂಪದ ಚಿನ್ನ. 100 ವರ್ಷಗಳಿಂದ ಏಷ್ಯಾದ ರೈತರು ಬಳಸ್ತಿರೋ ಒಂದು ಅದ್ಭುತ ವಿಧಾನ ಹೇಳ್ತೀನಿ ಕೇಳಿ. ಮೊದ್ಲು ಅಕ್ಕಿ ತೊಳೆದ ನೀರನ್ನ ಒಂದು ಬಾಟ್ಲಲ್ಲಿ ಸಂಗ್ರಹಿಸಿ. ಗಾಳಿಯಾಡಲು ಮುಚ್ಚಳವನ್ನ ಸ್ವಲ್ಪ ಸಡಿಲವಾಗಿ ಮುಚ್ಚಿ 2-3 ದಿನ ಹಾಗೆ ಬಿಡಿ. ಅದರಿಂದ ಒಂದು ಹುಳಿ ವಾಸನೆ ಬಂದಾಗ ಅದು ಅದ್ಭುತವಾಗಿ ಹುದುಗಿದೆ ಅಂತ ಅರ್ಥ. ಈಗ ಆ ಒಂದು ಮಗ್ ನೀರಿಗೆ 5 ಮಗ್ ತಾಜಾ ನೀರು ಸೇರಿಸಿ ನೇರವಾಗಿ ಗಿಡಗಳ ಬೇರಿಗೆ ಹಾಕಬಹುದು. ಇದು ಗಿಡಗಳಿಗೆ ಸಾರಜನಕ ಮತ್ತು ಪೊಟ್ಯಾಷಿಯಂ ತುಂಬಿರೋ ಉಚಿತ ಅಮೃತವಿದ್ದಾಗೆ. ಇನ್ನು 4ನೇ ಗುಟ್ಟು, ಎರೆಗೊಬ್ಬರ 3 ಪಟ್ಟು ಹೆಚ್ಚು ಲಾಭ ತರುವ ರಹಸ್ಯ. ಅಕ್ಕಿ ಅನ್ನೋದು ಎರೆಹುಳುಗಳ ಸಂತತಿಯನ್ನ ಸ್ಫೋಟಕವಾಗಿ ಹೆಚ್ಚಿಸುವ ವೇಗವರ್ಧಕ. ಎರೆಹುಳುಗಳ ಕಾಂಪೋಸ್ಟ್ ತೊಟ್ಟಿಗೆ ನಿಯಮಿತವಾಗಿ 1 ಹಿಡಿ ಒಣ ಅಕ್ಕಿ ಅಥವಾ ಅನ್ನವನ್ನ ಸೇರಿಸ್ತಾ ಬಂದ್ರೆ ಅಲ್ಲಿರೋ ಎರೆಹುಳುಗಳ ಸಂಖ್ಯೆ ಕೇವಲ ಕೆಲವೇ ದಿನಗಳಲ್ಲಿ 2-3 ಪಟ್ಟು ಹೆಚ್ಚಾಗುತ್ತೆ. ಎರೆಹುಳುಗಳಿಗೆ ಕಾರ್ಬೋಹೈಡ್ರೇಟ್ ಅಂದ್ರೆ ಪಂಚಪ್ರಾಣ. ಅವು ಅಕ್ಕಿಯನ್ನ ತಿಂದು ಅತ್ಯಂತ ವೇಗವಾಗಿ ಬೆಳೀತವೆ. ಅಷ್ಟೇ ಅಲ್ಲ, ಈ ಅಕ್ಕಿಯನ್ನ ತಿಂದ ಎರೆಹುಳುಗಳು ವಿಸರ್ಜಿಸುವ ಗೊಬ್ಬರ ಇದೆಯಲ್ಲ, ಅದು ಸಾಮಾನ್ಯ ಗೊಬ್ಬರಕ್ಕಿಂತ ತುಂಬಾ ಗಾಢವಾಗಿರುತ್ತೆ. ಆ ಎರೆಗೊಬ್ಬರದಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಪ್ರಮಾಣ ಅತ್ಯಂತ ಉನ್ನತ ಮಟ್ಟದಲ್ಲಿರುತ್ತೆ. ನಮ್ಮ ಬೆಳೆಗಳು ಹಂಬಲಿಸುವ ಎಲ್ಲಾ ಪೋಷಕಾಂಶಗಳು ಆ ಮಣ್ಣಿನಲ್ಲಿ ತುಂಬಿ ತುಳುಕುತ್ತಿರ್ತವೆ. ಬನ್ನಿ ಕೊನೆಯ ಹಾಗೂ 5ನೇ ಗುಟ್ಟು ನೋಡೋಣ. ಅಕ್ಕಿ ಹೊಟ್ಟು ನಮ್ಮ ಮಣ್ಣಿನ ಪಾಲಿನ ಸಂಜೀವಿನಿ. ನಮ್ಮ ಹಿರಿಯರು ಅಕ್ಕಿ ಹೊಟ್ಟನ್ನ ಮಣ್ಣಿನ ಸಂಜೀವನಿ ಅಂತ ಕರೆಯುತ್ತಿದ್ರು. ಯಾಕೆ ಗೊತ್ತಾ? ಅಕ್ಕಿ ಹೊಟ್ಟಿನಲ್ಲಿ ಸಿಲಿಕಾ ಅನ್ನೋ ನೈಸರ್ಗಿಕ ರಕ್ಷಾ ಕವಚ ಇದೆ. ಇದನ್ನ ಜೇಡಿ ಮಣ್ಣಿಗೆ ಹಾಕಿದಾಗ ಆ ಗಟ್ಟಿ ಮಣ್ಣನ್ನ ಸಡಿಲಗೊಳಿಸಿ ಗಾಳಿ ನೀರು ಸರಾಗವಾಗಿ ಹರಿಯುವಂತೆ ಮಾಡುತ್ತೆ.
ಇನ್ನು ಭೀಕರ ಬರಗಾಲದಲ್ಲಿ ತೇವಾಂಶವನ್ನ ಹಿಡಿದಿಟ್ಟು ಗಿಡಗಳು ಬಾಡದಂತೆ ನೆಟ್ಟಿಗೆ ನಿಲ್ಲಿಸುತ್ತೆ. ವಿಪರೀತ ಮಳೆ ಬಂದಾಗ ಮಣ್ಣು ಮತ್ತು ಪೋಷಕಾಂಶಗಳು ಕೊಚ್ಚಿ ಹೋಗದಂತೆ ತಡೆಯುತ್ತೆ. ಪ್ರಕೃತಿ ಕೊಟ್ಟ ಎಂತಹ ಅದ್ಭುತ ರಕ್ಷಣೆ ಅಲ್ವಾ ಇದು? ಈ ಸಿಲಿಕಾವನ್ನ ಮಣ್ಣಿಗೆ ಸೇರ್ಸೋದ್ರಿಂದ ಆಗೋ ಲಾಭ ಬರೀ ಮಣ್ಣಿನ ರಕ್ಷಣೆ ಮಾತ್ರ ಅಲ್ಲ. ಸಿಲಿಕಾ ಸೇರ್ಸಿದ ಮಣ್ಣಿನಲ್ಲಿ ಧಾನ್ಯಗಳ ಇಳುವರಿ 10% 25% ಹೆಚ್ಚಾಗುತ್ತೆ ಅಂತ ಸಂಶೋಧನೆಗಳು ಸ್ಪಷ್ಟವಾಗಿ ತೋರಿಸಿವೆ. ಆದ್ರೆ ರೈತ ಬಾಂಧವರೇ, ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ. ಮಣ್ಣಿಗೆ ವಿಷವಾಗುವ 3 ಮಾರಣಾಂತಿಕ ತಪ್ಪುಗಳು. ಈ ಅದ್ಭುತಗಳೆಲ್ಲವೂ ನಾವು ಮಾಡೋ ಸಣ್ಣ ತಪ್ಪುಗಳಿಂದ ಮಣ್ಣಿಗೆ ವಿಷವಾಗಿ ಪರಿಣಮಿಸಬಹುದು. ಈ 3 ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ಮೊದಲನೆಯದು, ಅಕ್ಕಿಯನ್ನ ದಪ್ಪವಾಗಿ ರಾಶಿ ಹಾಕುವುದು. ಹೀಗೆ ಮಾಡಿದ್ರೆ ಗಾಳಿಯಾಡದೆ ಮಣ್ಣು ಕೊಳೆತು ನಾರಲು ಶುರುವಾಗ್ತದೆ. ಎರಡನೆಯದು, ಒಣಪುಡಿಯನ್ನ ಕೇವಲ ಮೇಲ್ಮೈಯಲ್ಲಿ ಉದುರಿಸುವುದು. ಬಿಸಿಲಿಗೆ ಅದು ಗಟ್ಟಿಯಾಗಿ ನೀರು ಒಳಹೋಗದಂತೆ ತಡೆಯುವ ಕವಚವಾಗಿ ಬಿಡುತ್ತದೆ. ಮೂರನೆಯದು ಮತ್ತು ಅತ್ಯಂತ ಅಪಾಯಕಾರಿ, ಹೋಟೆಲ್ ಅಥವಾ ಮಸಾಲೆ ಎಣ್ಣೆ ಬೆರೆತ ಅಕ್ಕಿ ಬಳಸುವುದು. ಇದರಲ್ಲಿರೋ ರಾಸಾಯನಿಕಗಳು ಮಣ್ಣಿನ ಜೀವಿಗಳನ್ನ ಸಂಪೂರ್ಣವಾಗಿ ಕೊಂದುಬಿಡುತ್ತವೆ. ಇನ್ನು ಕೊನೆಯದಾಗಿ, ಶೂನ್ಯ ಬಂಡವಾಳ ಕೃಷಿ, ಅಂದರೆ ಯಾವುದೇ ಖರ್ಚಿಲ್ಲದ ಕೃಷಿ ಕ್ರಾಂತಿ. ಈ ಎಚ್ಚರಿಕೆಗಳನ್ನ ಪಾಲಿಸಿದ್ರೆ ಇದು ನಿಜವಾದ ಖರ್ಚಿಲ್ಲದ ಕೃಷಿ ಕ್ರಾಂತಿ. ಇವತ್ ನಾವು ಕಲಿತ ಆ 3 ಸುವರ್ಣ ಸೂತ್ರಗಳನ್ನ ಇನ್ನೊಮ್ಮೆ ನೆನಪಿಸ್ಕೊಳ್ಳೋಣ. ಸ್ಟಾರ್ಚ್ ಮಣ್ಣಿನ ಸೂಕ್ಷ್ಮಜೀವಿಗಳಿಗೆ ಅತ್ಯುತ್ತಮ ಆಹಾರ, ಹುದುಗಿಸಿದ ಅಕ್ಕಿ ನೀರು ಉಚಿತವಾದ ಪೋಷಕಾಂಶಗಳ ಅಮೃತ, ಮತ್ತು ಅಕ್ಕಿ ಹೊಟ್ಟೆನಲ್ಲಿರೋ ಸಿರಿಕಾ ಹವಾಮಾನ ವೈಪರೀತ್ಯಗಳ ವಿರುದ್ಧ ಅಭೇದ್ಯ ಕವಚವಾಗಿ ನಿಲ್ತದೆ. ಇದೆಲ್ಲವೂ ಆಧುನಿಕ ಮಣ್ಣಿನ ವಿಜ್ಞಾನದಿಂದ 100ಕ್ಕೆ 100 ಸಾಬೀತಾದ ಸತ್ಯ. ನಮ್ಮ ಹಿರಿಯರಿಗೆ ಈ ವಿಜ್ಞಾನ ಬಹಳ ಚೆನ್ನಾಗಿ ತಿಳಿದಿತ್ತು. ಅವರು ಎಂದಿಗೂ ಅನ್ನವನ್ನ ಎಸೆಯುತ್ತಿರಲಿಲ್ಲ, ಅಕ್ಕಿ ನೀರನ್ನ ಚೆಲ್ಲುತ್ತಿರಲಿಲ್ಲ. ಪ್ರಕೃತಿಯ ಜೊತೆಗಿನ ಆ ಸುಮಧುರವಾದ ಸಮೃದ್ಧವಾದ ಸಂಬಂಧವನ್ನ ನಾವೀಗ ಮತ್ತೆ ಬೆಳೆಸ್ಕೊಳ್ಬೇಕಿದೆ. ಮಣ್ಣನ್ನ ಬಂಗಾರ ಮಾಡುವ ಶಕ್ತಿ ಬೇರೆಲ್ಲೂ ಇಲ್ಲ, ಅದು ನಿಮ್ಮ ಅಡುಗೆ ಮನೆಯಲ್ಲೇ ಕುಳಿತಿದೆ. ಈ ವಿವರಣೆ ನೋಡಿದ ಮೇಲೆ ನಾಳೆ ಹೊಲದಲ್ಲಿ ಈ 5 ಖರ್ಚಿಲ್ಲದ ರಹಸ್ಯಗಳಲ್ಲಿ ಯಾವುದನ್ನ ಮೊದಲು ಪರೀಕ್ಷೆ ಮಾಡ್ತೀರಾ? ಅಥವಾ ಈಗಾಗಲೇ ಇದನ್ನ ಪ್ರಯತ್ನ ಪಟ್ಟಿದ್ದೀರಾ? ನಿಮ್ಮ ಅನುಭವ ಏನೇ ಇದ್ರೂ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಆ ಅನುಭವ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ. ಈ ಅದ್ಭುತವಾದ ನೈಸರ್ಗಿಕ ಕೃಷಿಯ ಮಾಹಿತಿಯನ್ನ ನಿಮ್ಮ ನೆರೆಹೊರೆಯವರೊಂದಿಗೆ, ರೈತ ಮಿತ್ರರೊಂದಿಗೆ ಹಂಚ್ಕೊಳ್ಳಿ. ಇಂಥ ಖರ್ಚಿಲ್ಲದ ವಿಜ್ಞಾನ ಆಧಾರಿತ ಕೃಷಿ ಮಾಹಿತಿಗಾಗಿ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ರೈತನ ಮಣ್ಣು ಬಂಗಾರವಾಗಲಿ, ಬೆಳೆ ಸದಾ ಹಸಿರಾಗಿ ಸಮೃದ್ಧವಾಗಿರಲಿ. ಧನ್ಯವಾದಗಳು.